ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರ್ ನೀವೆಲ್ಲ ಇಲ್ಲಿಗೆ ಹೆಂಗ್ ಬಂದ್ರಿ? ಚಾಕ್ಲೇಟ್ ಕೊಡ್ತೀವಿ ಅಂತ ಕರ್ಕೊಬಂದ್ ಕೂಡಾಕವ್ರೆ. ನಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವರು? ಮಾತಾಡಬೇಡಿ, ಎಲ್ರು ಸುಮ್ಮನೆ ಇರಿ. ಏನಾಗುತ್ತೆ ಅಂತ ನೋಡೋಣ. ಗಾಡಿ ಎಲ್ಲೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಹೇಳ್ತಾ ಇದ್ಯಾ? ನನ್ ಮನೆಗೆ ಹೋಗ್ಬೇಕು. ಅದಕ್ಕೆ ಯಾರಾದ್ರೂ ಚಾಕ್ಲೇಟ್ ಕೊಡ್ತಿದ್ರೆ ಗೊತ್ತಿಲ್ದೇ ಇರೋರ ಹತ್ರ ಈಸ್ಕೋಬಾರ್ದು ಅನ್ನೋದು. ನೋಡಿ, ಯಾರಾದ್ರೂ ಗೊತ್ತಿಲ್ದೇ ಇದ್ದರು ಚಾಕ್ಲೇಟ್ ಕೊಟ್ರೆ ತಿನ್ನಕ್ ಹೋಗ್ಬಾರ್ದು. ಹಿಂಗೆ ಆಗೋದು. ಅಯ್ಯೋ, ಇವಾಗ ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಾದ್ರೂ ಮಾಡೋಣ. ಗಾಡಿ ನಿಂತ್ಕೂತು. ಒಂದ್ ನಿಮಿಷ ಇರಿ. ಇರಿ ಇರಿ ಇರಿ. ಇಲ್ಲಿ ಇರಿ. ಹಾ, ಬನ್ನಿ ಬನ್ನಿ ಬನ್ನಿ. ಇಲ್ಲಿರಿ ಇಲ್ಲಿರಿ. ನಿಧಾನ, ಬನ್ನಿ ಬನ್ನಿ. ಹುಷಾರು. ಇಲ್ಲಿ ಕೂತ್ಕೊಳ್ಳಿ. ಮಕ್ಕಳಲ್ಲಿ ಕಾಣಿಸ್ತಿಲ್ಲಲ್ಲ? ಮಾತಾಡ್ಬೇಡಿ. ಭಯಪಡಬೇಡಿ.
ಬಿಟ್ಬಿಡಿ, ನಮ್ಗೇನು ಮಾಡ್ಬೇಡಿ, ಹಲೋ. ಹಾ ಮೇಡಮ್, ಹಾ ನಿಮ್ಮ ಮಗಳು ಶಾಂಭವಿ ಸಿಕ್ಕಿದ್ದಾಳೆ ಹೌದಾ? ಎಲ್ಲಿ? ಮೇಡಮ್, ನಾನೇ ಕರ್ಕೊಂಡ್ ಬರ್ತಾ ಇದ್ದೀನಿ. ಸರಿ ಸರ್, ಬನ್ನಿ. ಕಮಲಮ್ಮ, ಪೊಲೀಸ್ ಅವರು ಫೋನ್ ಮಾಡಿ ಶಾಂಭವಿ ಸಿಕ್ಕಿದ್ಲು ಅಂತ ಹೇಳಿದ್ರು. ಹೌದಮ್ಮ? ಅಯ್ಯೋ, ಶಾಂಭವಿ ಸಿಕ್ಕಿರ್ಲಂತ ದೇವ್ರೆ, ಒಳ್ಳೇದ್ ಮಾಡಮ್ಮ. ಯಾವಾಗ ಬರ್ತಾರಂತೆ? ಆದ್ರೆ ಅವ್ರು ಫೋನ್ ಮಾಡಿ ತುಂಬಾ ಹೊತ್ತಾಯ್ತು ಕಮಲಮ್ಮ. ನಾನು ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ತೀನಿ ಕಮಲಮ್ಮ. ಬರ್ತಾರಮ್ಮವ್ರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮೇಡಮ್, ಶಾಂಭವಿ ಎಲ್ಲ ಹೋಗಿದ್ದೆ ಮಗ್ಲೇ? ಎಲ್ಲ ಹೋಗಿದ್ದೆ ನೀನು? ಅಮ್ಮನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಿನ್ಗೆ? ನಿನ್ನ ನೋಡೋವರೆಗೂ ನನ್ ಪ್ರಾಣನೇ ನನ್ ಕೈಯಲ್ಲಿ ಇರ್ಲಿಲ್ಲ ಪುಟ್ಟ. ಎಲ್ಲ ಹೋಗಿತ್ತು? ನಾನು ಅಪ್ಪನ ಜೊತೆ ಇದ್ದೆ, ನೈಟ್ ಎಲ್ಲ ಅಲ್ಲೇ ಇದ್ದೆ. ಬೆಳಗ್ಗೆದ್ದು ಮನೆಗೆ ಬರ್ಬೇಕಾದ್ರೆ ಯಾರೋ ಬಂದ್ಬಿಟ್ಟು ನನ್ನ ಕಿಡ್ನಾಪ್ ಮಾಡ್ಬಿಟ್ರು. ಕಿಡ್ನಾಪ? ಯಾರ್ ನೀವೆಲ್ಲ? ಬಿಡಿ, ಬಿಡಿ, ಬಿಡಿ ನನ್ನ, ಬಿಡಿ, ಬಿಡಿ, ಬಿಡಿ ನನ್ನ. ಹೌದು ಮೇಡಮ್, ಸಾಮಾನ್ಯ ಮಕ್ಕಳನ್ನೇ ಬಿಡಲ್ಲ ಮೇಡಮ್. ಇನ್ನು ನಿಮ್ಮಂಥ ಶ್ರೀಮಂತರ ಮಕ್ಕಳನ್ನ ಬಿಡ್ತಾರಾ? ಒಬ್ಬಳನ್ನ ಒಂಟಿಯಾಗಿ ಎಲ್ಲೂ ಬಿಡಬೇಡಿ. ಇವಳು ಸಿಕ್ಕಿದ್ದು ನಮಗೆ ಲಕ್ಕಿನೇ. ನಿಮ್ಮ ಮಗಳು ತುಂಬ ಬುದ್ಧಿವಂತಿಕೆಯಿಂದ ಆ ಕಳ್ಳರನ್ನ ಹಿಡ್ಕೊಟ್ಟಿದ್ದಾಳೆ ಮೇಡಮ್. ಮೇಡಮ್, ನಾವು ಸರಿಯಾದ ಟೈಮ್ಗೆ ಅಲ್ಲಿ ಹೋಗಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಯಾವುದೋ ಒಂದು ಶಕ್ತಿ ನಮ್ಮನ್ನು ಅಲ್ಲಿ ಕರ್ಕೊಂಡೋಯ್ತು. ದೇವಿ ಶಾಂಭವಿ, ದೇವಿ ಶಾಂಭವಿ, ಅಮ್ಮ ಶಾಂಭವಿ, ಶಾಂಭವಿ. ಅಪ್ಪನ ಜೊತೆ ಹೋಗ್ತೀನಿ ಅಂತ ಒಂದ್ ಮಾತು ಹೇಳ್ಬಾರ್ದಾಗಿತ್ತ ಪುಟ್ಟ? ನಾನ್ ನಿಮ್ಗೆ ಹೇಳಿದ್ರೆ ನೀವು ನಂಗೆ ಹೋಗೋಕ್ ಬಿಡ್ತಿದ್ರಾ? ಆ ಥರ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ಬಾರ್ದು ಕಂದ. ಮೇಡಮ್, ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ನಾವಿನ್ನು ಬರ್ತೀವಿ. ಸಾರಿ ಇನ್ಸ್ಪೆಕ್ಟರ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನಾವಿನ್ನು ಬರ್ತೀವಿ. ಸರಿ. ಯಾರ್ ನಿಮ್ಮಪ್ಪ? ಯಾರ್ ನಿನಗೆ ಅವ್ರ ಜೊತೆ ಹೋಗಕ್ ಹೇಳಿದ್ದು? ಅಮ್ಮೋರೆ, ನಿನ್ಗೆ ಅಮ್ಮೋರೆ, ಅಮ್ಮೋರೆ, ಮಗು ಏನು ತಿಂದಿಲ್ಲ ಅನ್ಸುತ್ತೆ, ಏನಾದ್ರು ತಿನ್ನಕ್ ಕೊಡ್ತೀನಿ. ಛೇ, ಅಪ್ಪ ಅಂತೆ ಅಪ್ಪ. ಅವಳು ಯಾಕೆ ಅವ್ರ ಜೊತೆ ಹೋದ್ಲು? ಛೇ. ಬಾಸ್, ಬಸಪ್ಪ ಫೋನ್ ಮಾಡ್ತಿದ್ದಾನೆ.
ಹಲೋ ಹಲೋ ರಾವಣ್ ಬಾಯ್, ನೀವು ಹಲೋ ಅನ್ನೋದನ್ನ ಕೇಳ್ತಾ ಇದ್ರೆ ನಾನೇನು ಹೇಳಬೇಕು ಅಂತ ಹೊರಟಿದ್ದೀನೋ ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಸುಮಾರು ವಿಷಯ ನನ್ಗೆ ಆಲ್ರೆಡಿ ಬೇಜಾರಾಗಿದೆ. ನೀವೇನ್ ಹೇಳಕ್ ಬರ್ತಿದ್ದೀರೋ ಮೊದಲು ಅದನ್ನ ಹೇಳಿ. ಮಗು ಕಿಡ್ನಾಪ್ ಆಗಿತ್ತಲ್ಲ, ಅದು ಮನೆಗೆ ಬಂದಿದೆ. ಗೊತ್ತಿದೆ ಬಿಡಿ. ಗೊತ್ತಿರೋದನ್ನೇ ಎಷ್ಟು ಜನ ಸೇರಿ ಎಷ್ಟು ಸಲ ಹೇಳ್ತೀರಾ? ನಿಮ್ಮನ್ನೆಲ್ಲ ಜೊತೆಗೆ ಇಟ್ಕೊಂಡಿದ್ದಕ್ಕೆ ಇದಾಗ್ಲೇಬೇಕಿತ್ತು ನನಗೆ. ಫೋನ್ ಕಟ್ ಮಾಡ್ರಿ. ರಾವಣ್ ಬಾಯ್ ನಿಮ್ ಮಗು ಭೈರವಿ ಇರೋ ಮನೆ ಬಂತು. ಅಣ್ಣ ತುಂಬಾ ಉಪಕಾರ ಆಯ್ತು. ಉಪಕಾರ ಎಲ್ಲ ಆಮೇಲೆ ಇರಲಿ. ಏನೇ ಆದ್ರೂ ನಿಮ್ಮ ಮಗುನ ಕರ್ಕೊಂಡು ಹೋಗ್ಲೇಬೇಕು. ಅಣ್ಣ ಒಂದ್ ತಿಳ್ಕೊಳ್ಳಿ, ನಾ ಆ ಮನೆಯಿಂದ ಆಚೆ ಬಂದ್ರೆ ನನ್ನ ಮಗು ಜೊತೆನೆ ಬರ್ತೀನಿ, ಇಲ್ಲ ನನ್ನ ಹೆಣ ಆಚೆ ಬರುತ್ತೆ ಅಷ್ಟೇ. ನನ್ನ ಮಗುಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀನಿ. ದೇವ್ರೇ ಬಂದು ನನ್ನ ಮುಂದೆ ನಿಂತರು ಮಗು ಕೊಡಲ್ಲ ಅಂತ ಹಠ ಮಾಡಿದ್ರು ನಾನು ಬಿಟ್ಕೊಡೋಳಲ್ಲ. ಶಿವಗಾಮಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಒಂದು ವಿಷಯನ ಆಗಲ್ಲ ಅಂತ ನಿರ್ಧಾರ ಮಾಡಿದ್ರೆ ಆ ದೇವ್ರೇ ಬಂದ್ರು ಅವಳ ಹತ್ರ ಕೆಲಸ ಮಾಡ್ಸಕ್ಕಾಗಲ್ಲ. ಅವಳು ಒಂದು ಮಗು ಕಳ್ಕೊಂಡಿದ್ರಿಂದ ಈ ಮಗು ಉಳಿಸ್ಕೊಳ್ಳೋದಕ್ಕೆ ಯಾವ ಮಟ್ಟಿಗೆ ಬೇಕಾದ್ರೂ ಹೋಗ್ತಾಳೆ. ನೋಡಿ ಸರ್, ಅವರು 9 ತಿಂಗಳು ಹೊಟ್ಟೆಲಿ ಒತ್ತಿದ್ರು. ನಾವು 6 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದೀವಿ. ಆ ಮಗು ನಮ್ದು ಸರ್. ನಮ್ಮ ಹತ್ರ ಕಳ್ಕೊಳಕ್ಕೆ ಏನೂ ಇಲ್ಲ ಸರ್. ಆ ಮಗುಗೋಸ್ಕರ ಮಾನ ಮರ್ಯಾದೆ ನಮ್ಮ ಪ್ರಾಣ ಹೋದ್ರು ಸರಿ ಸರ್, ಕರ್ಕೊಂಡು ಹೋಗೇ ಹೋಯ್ತೀವಿ. ಸರಿ ಹೋಗಿ. ನಿಮ್ಗೇನಾದರೂ ತೊಂದರೆ ಆದರೆ ನನಗೆ ಹೇಳಿ. ನಿಮ್ಮ ನಂಬರ್ ಹೇಳಿ. 953800121298 ಸರ್. ಹಾಂ ಸರಿ. ಹಾಂ ನಮ್ಮ ರಾಕಿ ನಿಮಗೆ ಮನೆ ತೋರಿಸ್ತಾನೆ. ಸರಿ ಸರ್. ರಾಕಿ ಕರ್ಕೊಂಡು ಹೋಗು. ಈ ರೋಡಲ್ಲಿ ಸ್ಟ್ರೈಟಾಗಿ ಹೋಗಿ ಲೆಫ್ಟ್ ತಗೊಂಡ್ರೆ ದೊಡ್ಡದಾಗ ಒಂದು ಬಿಲ್ಡಿಂಗ್ ಇದೆ, ಅದೇ ಮನೆ. ಬರ್ತೀವಣ್ಣ.
9 ತಿಂಗಳು ಹೆತ್ತು ಹೊತ್ತು ಸಾಕಿರೋಳು ನಾನು. ಕರುಳ್ ಬಳ್ಳಿ ಕಟ್ಟಾಗಿದ ತಕ್ಷಣನೇ ತಾಯಿ ಮಗುನ ಮನುಷ್ಯತ್ವ ಇಲ್ದೆ ದೂರ ಮಾಡಿರೋರು ನೀವು. ಕಳ್ಳಿನಿದು. ನನ್ನ ಮಗು ಅಂತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಮ್ಮ, ನೀವು 9 ತಿಂಗಳು ಮಗುನ ಹೊತ್ತು ಹೆತ್ತಿರ್ಬೋದು. ಇಲ್ಲಿವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ. ಅವಳೇ ನನ್ನ ಪ್ರಪಂಚ, ಅವಳೇ ನನ್ನ ಪ್ರಾಣ. ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಗುನ ಕೊಟ್ಬಿಡಿ ಅಮ್ಮ. ತಾಯಿ ಮಗುನ ದೂರ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ. ನೀನೊಬ್ಳು ಹೆಣ್ಣು ಅಂತ ನಾನು ಇಷ್ಟೊತ್ವರೆಗೂ ಸುಮ್ನಿದ್ದೆ. ಇಲ್ಲ ಅಂದಿದ್ರೆ ಇಷ್ಟೊತ್ಗಾಗ್ಲೇ ಪೊಲೀಸ್ ಅವ್ರನ್ನ ಕರ್ಸಿ ನಿನ್ನ ಜೈಲಿಗೆ ಕಳಿಸ್ತಾ ಇದ್ದೆ. ಹೊರಟೋಗು, ಇಲ್ಲಿಂದ ಹೊರಟೋಗು. ಮಗಳೇ, ಭೈರವಿ, ಬಾ ಅಮ್ಮಿ ಹೋಗೋಣ. ಇಲ್ಲ, ನಾ ಬರಕ್ಕಿಲ್ಲ. ನಾನ್ ನನ್ನ ಮಗಳ ಜೊತೆನೆ ಬರೋದು. ಮಗಳೇ, ರೂಪಾ, ಪರಿಸ್ಥಿತಿ ಯಾಕೋ ಕೈ ಮೀರ್ತಾ ಇದೆ. ಬಾ, ಪೊಲೀಸ್ನವ್ರಿಗೆ ಫೋನ್ ಮಾಡೋಣ. ಸರಿ, ಬನ್ನಿ. ಇನ್ಸ್ಪೆಕ್ಟರ್ ಮೇಡಮ್, ಏನ್ ಪುಟ? ಅವ್ರು ಇವಾಗ ಹೇಗಿದ್ದಾರೆ? ಅವರು ಅಂದ್ರೆ ಯಾರು? ಅದೇ ಕೈ ಕುಯ್ಕೊಂಡ್ರಲ್ಲ. ಅವ್ರು ನಿನ್ಗೆ ಏನಾಗ್ಬೇಕು ಪುಟ? ನಿನಗೆ ಕೇಳ್ತಾ ಇರೋದು. ಅವ್ರು ನಿನಗೆ ಏನಾಗ್ಬೇಕು ಪುಟ? ಅದು ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಕೂತ್ಕೊಳ್ಳಿ. ಪರವಾಗಿಲ್ಲ. ಹೇಗಿದ್ದಾರೆ ಇನ್ಸ್ಪೆಕ್ಟರ್ ಈಗ? ನೋಡಿ, ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ ನಾನು ಕೊಡಿಸ್ತೀನಿ. ಟ್ರೀಟ್ಮೆಂಟ್ ಏನು ಸಮಸ್ಯೆ ಇಲ್ಲ. ಅವ್ರ ಕಡೆಯವರು ಯಾರೋ ದುಡ್ಡು ಕಟ್ಬಿಟ್ಟು ಹೋಗಿದ್ದಾರೆ. ನಿಜವಾದ ಸಮಸ್ಯೆ ಏನು ಅಂದ್ರೆ
ಪೇಷಂಟ್ ತುಂಬಾ ವೀಕ್ ಆಗಿದ್ದಾರೆ. ಮಗುನ ತುಂಬಾ ಹಚ್ಕೊಂಡು ಭೈರವಿ ಭೈರವಿ ಅಂತ ಕನ್ವರ್ಸ್ತಾ ಇದ್ದಾರೆ. ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಿಲ್ಲ. ನೀವು ಮಗುನ ಕಳ್ಸ್ಕೊಟ್ರೆ ಅವ್ರ ಹತ್ರ ತಗೊಂಡೋಗ್ಬಿಡ್ತೀನಿ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬಂದ್ರು ಮಗುನ ಮತ್ತೆ ವಾಪಸ್ ಕರ್ಕೊಂಡು ಬಂದು ನಿಮ್ಮ ಹತ್ರನೇ ಬಿಡ್ತೀನಿ. ಏನ್ ಇನ್ಸ್ಪೆಕ್ಟರ್, ನೀವು ಅವ್ರಿಗೆ ಸಪೋರ್ಟ್ ಮಾಡೋ ತರ ಇದೆ? ಛೇ, ಖಂಡಿತ ಇಲ್ಲ. ಮಗು ನಿಮ್ದೆ, ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮಗುನ ಕದ್ದಿದ್ದು ಅವ್ರ ತಪ್ಪು. ಅದು ಅಲ್ಲದೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಇನ್ನೂ ದೊಡ್ಡ ತಪ್ಪು. ಆದ್ರೆ ಕಾನೂನು ದೃಷ್ಟಿಯಲ್ಲಿ ಎಲ್ಲದನ್ನು ನೋಡೋದಕ್ಕಾಗಲ್ಲ ನೋಡಿ. ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಒಂದು ಪ್ರಾಣ ಉಳಿಸೋ ಇಂಟೆನ್ಷನ್ ಇಂದ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಮಗುನ್ ಕಳ್ಸ್ಕೊಡಿ. ನೋಡಿ, ಒಂದು ಪ್ರಾಣ ಹೋದ್ರೂ ಪರವಾಗಿಲ್ಲ, ನನಗ್ ಚಿಂತೆ ಇಲ್ಲ ಅಂತ ಹೇಳೋಷ್ಟು ಕಟ್ಟುಕಿ ನಾನಲ್ಲ. ಆ ಮಗುಗೆ ಜನ್ಮ ಕೊಟ್ಟಿದ್ ನಾನೇ ಆದ್ರೂ ಅವಳು ಬೆಳ್ದಿದ್ದೆಲ್ಲ ಅವ್ರ ಹತ್ರ. ಮಕ್ಕಳ ಮನ್ಸು ತುಂಬಾ ಸೂಕ್ಷ್ಮ. ಈಗ ನಾನು ನನ್ ಮಗಳನ್ನ ಅಲ್ಲಿ ಕಳಿಸ್ಕೊಟ್ರೆ ಅವಳ ಮನ್ಸು ಬದಲಾಗೋದ್ರೆ, ಅಥವಾ ನನ್ ಮಗಳನ್ನ ನೋಡಿ ಅವರು ನನ್ ಮಗಳನ್ನ ವಾಪಸ್ ಕಳ್ಸಲ್ಲ ಅಂತ ಹೇಳಿದ್ರೆ, ಆಗ ನಾನು ಏನ್ ಮಾಡ್ಲಿ ಹೇಳಿ? ನೋಡಿ, ನನ್ನಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಆದ್ರೆ ನಾನ್ ಬದುಕ್ತಾ ಇರೋದು ಇವಳಿಂದ. ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ ಮಗಳನ್ನ ಕಳ್ಸಲ್ಲ ಅಂತ ಹೇಳೋಕೆ ನನಗ್ ಮನ್ಸಿಲ್ಲ. ಆದ್ರೆ ಅದನ್ನ ಹೇಳ್ದೆ ನನಗೆ ಬೇರೆ ದಾರಿ ಇಲ್ಲ. ದಯವಿಟ್ಟು ನೋಡಿ ಮೇಡಮ್, ಮಗು ವಾಪಸ್ ಬರೋದಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅದಕ್ಕೆ ನಾನ್ ಜವಾಬ್ದಾರಿ. ನಾನ್ ಪೊಲೀಸ್ ಅನ್ನೋದು ಆಮೇಲೆ. ಮೊದಲು ನನ್ನೊಬ್ಳು ತಾಯಿ. ಜನ್ಮ ಕೊಟ್ರೆ ಮಾತ್ರ ತಾಯಲ್ಲ, ಪ್ರೀತಿಯಿಂದ ಸಾಕಿದ್ರು ಅವಳು ತಾಯಿನೇ. ಮಗು ತನಗೆ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ಪ್ರಾಣ ಕಳ್ಕೊಳ್ಳೋದಕ್ಕೂ ಸಿದ್ಧವಾಗಿದ್ಲು ಅವಳು. ಆ ಪ್ರೀತಿ ಸುಳ್ಳಲ್ಲ. ಅವಳು ಕಣ್ಣೀರ್ ಸುಳ್ಳಲ್ಲ.
ಅವಳು ರಕ್ತ ಸುಳ್ಳಲ್ಲ. ಕಮಲಮ್ಮ, ಹೇಳಿ ಕಳಿಸಿ. ಮೇಡಮ್, ನಿಮ್ಮ ಕೈ ಮುಗಿದು ಬಿಡ್ಕೋತೀನಿ. ನಮ್ಮ ಅಮ್ಮವ್ರನ್ನ ಅವ್ರನ್ನಿರೋ ಥರನೇ ಇರೋಕ್ ಬಿಟ್ಬಿಡಿ. ಅವ್ರ ಜೀವನದಲ್ಲಿ ತುಂಬ ನೊಂದು ಬಿಟ್ಟಿದ್ದಾರೆ. ಅವ್ರನ್ನ ಮತ್ತು ನೋಯಿಸ್ಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನೀವು ಹೊರಟು ಬಿಡಿ. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅನ್ಯಾಯವಾಗಿ ಒಂದ್ ಪ್ರಾಣ ಹೋಗುತ್ತಲ್ಲ ಅಂತ ನಿಮ್ಮ ಹತ್ರ ಕೇಳ್ಕೊಳಕ್ ಬಂದೆ ಅಷ್ಟೇ. ಸರಿ, ನಾನು ಹೊರಡ್ತೀನಿ. ಆದ್ರೆ ಇನ್ನೊಂದ್ಸಲ ಯೋಚನೆ ಮಾಡಿ. ನೀವು ಮನ್ಸು ಮಾಡಿದ್ರೆ ಒಂದು ಪ್ರಾಣ ಉಳಿಯುತ್ತೆ. ಕಮಲಮ್ಮ, ಅಮ್ಮ ಅವ್ರಿಗೆ ಅವಳಿ ಜೋಳಿನ? ಹಾ, ಅಮ್ಮವರು ಇಷ್ಟು ದೊಡ್ಡ ನೋವು ಎದೆಯಲ್ಲಿ ಹಿಡ್ಕೊಂಡು ನಮಗೂ ಹೇಳ್ದಿರಾ ಒಬ್ಬರೇ ಅನುಭವಿಸ್ತಿದ್ದಾರೆ. ಕಮಲಮ್ಮ, ಇಲ್ಲಿರೋದು ಭೈರವಿ ಆದ್ರೆ ನಮ್ ಶಾಂಭವಿ ಎಲ್ಲಿ? ಅದೇ ನನಗೂ ಗೊತ್ತಿಲ್ಲ. ನನ್ ಕಂದ ಎಲ್ಲಿದೆಯೋ, ಏನ್ ಮಾಡ್ತಾ ಇದೆಯೋ, ಹೇಗಿದೆಯೋ ಒಂದು ಅರ್ಥ ಆಗ್ತಾ ಇಲ್ಲ.